Dear students, I am Deepak G, Assistant Professor of Commerce, Government First Grade College, Pavagada. ನಾವು ತುಮಕೂರು ಯೂನಿವರ್ಸಿಟಿ 4th ಸೆಮಿಸ್ಟರ್ BCom ಅಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ 2 ಅಲ್ಲಿ ಬರ್ತಕ್ಕಂತಹ ಚಾಪ್ಟರ್ ಪ್ರಾಫಿಟ್ ಪ್ರಿಯರಿಟಿ ಇನ್ಕಾರ್ಪೊರೇಷನ್. ಹಾಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 3rd ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಈ ಚಾಪ್ಟರ್ ಬರುತ್ತೆ. ಈ ಚಾಪ್ಟರ್ ಏನ್ ಇಂಡಿಕೇಟ್ ಮಾಡುತ್ತೆ, ಯಾವ ರೀತಿ ಪ್ರಾಫಿಟ್ ಕಂಪನಿಯವರು ಅರ್ನ್ ಮಾಡ್ತಾರೆ ಬಿಫೋರ್ ಇನ್ಕಾರ್ಪೊರೇಷನ್ ಅಂತ ಬಂದಾಗ, ಯೂಶಲಿ ಒಂದು ಕಂಪನಿ ಸ್ಟಾರ್ಟ್ ಆಗಿ ರಿಜಿಸ್ಟ್ರೇಷನ್ ಆದ ಮೇಲೆ ಪ್ರಾಫಿಟ್ ಆರ್ ಲಾಸ್ ಅರ್ನ್ ಇನ್ಕರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ದೇ ಅರ್ನ್ ಪ್ರಾಫಿಟ್ ಆರ್ ಇನ್ಕರ್ ಲಾಸ್ ಓನ್ಲಿ ಆಫ್ಟರ್ ಇನ್ಕಾರ್ಪೊರೇಷನ್, ಆಫ್ಟರ್ ರಿಜಿಸ್ಟ್ರೇಷನ್. ಬಟ್ ಬಿಫೋರ್ ಇನ್ಕಾರ್ಪೊರೇಷನ್ ಆರ್ ಬಿಫೋರ್ ರಿಜಿಸ್ಟ್ರೇಷನ್ ಹೇಗೆ ಪ್ರಾಫಿಟ್ ಆರ್ ಲಾಸ್ ನ ಇನ್ಕರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಯೂಶಲಿ ಒಂದು ಕಂಪನಿ ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ ಆರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ನ ಅಕ್ವೈರ್ ಮಾಡಿದ್ರೆ, ಆಲ್ರೆಡಿ ರನ್ನಿಂಗ್ ಬಿಸ್ನೆಸ್ ಆರ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ನ ಅಕ್ವೈರ್ ಮಾಡಿದ್ರೆ, ಅಕ್ವೈರ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಕಂಪನಿಗೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇಟ್ ಟೇಕ್ಸ್ ಪ್ರೊಸೀಜರ್ ಡಿಫಿಕಲ್ಟೀಸ್. ಹಾಗಾಗಿ ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಲ್ಲಿ ನಮಗೆ ಪ್ರಾಫಿಟ್ ಅರ್ನ್ ಆಗೋದು ಅಥವಾ ಲಾಸ್ ಇನ್ಕರ್ ಆಗ್ತಕ್ಕಂಥ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ. ಇನ್ ದೋಸ್ ಸಿಚುಯೇಷನ್ಸ್ ದ ಕಂಪನಿ ವಿಲ್ ಅರ್ನ್ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ಬೋದು. ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ರನ್ನಿಂಗ್ ಬಿಸ್ನೆಸ್ ನ ಅಕ್ವೈರ್ ಮಾಡಿದ್ರೆ, ಪರ್ಚೇಸ್ ಮಾಡಿದ್ರೆ, ಈ ಒಂದು ಕಾನ್ಸೆಪ್ಟ್ ಅರೈಸ್ ಆಗುತ್ತೆ ಕಂಪನಿಗಳಲ್ಲಿ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಬಂದ್ರೆ, ದ ಪ್ರಾಫಿಟ್ ಅರ್ನ್ಡ್ ಆರ್ ಲಾಸ್ ಇನ್ಕರ್ಡ್ ಬೈ ದ ಕಂಪನಿ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಅಂದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಅಂತ ಬೇಕಾದ್ರೆ ಹೇಳ್ಬೋದು, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಬೇಕಾದ್ರೆ ಹೇಳ್ಬೋದು. ಈ ಪೀರಿಯಡ್ ಏನಿದೆ, ಡೇಟ್ ಆಫ್ ಪರ್ಚೇಸ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಪೀರಿಯಡ್ ಏನಿದೆ, ಆ ಪೀರಿಯಡ್ ಅಲ್ಲಿ ಬಂದಿರತಕ್ಕಂಥ ಪ್ರಾಫಿಟ್ ಆರ್ ಲಾಸ್ ಏನಿದೆ, ದಟ್ ಅಮೌಂಟ್ ಆರ್ ದಟ್ ಪ್ರಾಫಿಟ್ ವಿಲ್ ಬಿ ಕಾಲ್ಡ್ ಎ ಪ್ರಾಫಿಟ್ ಆರ್ ಲಾಸ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ತಗೊಂಡಾಗ ಇಲ್ಲಿ ಗಮನಿಸ್ಕೊಳ್ಳಿ, ಡೇಟ್ ಆಫ್ ಅಕ್ವಿಸಿಷನ್ 1st April 2019 ಇದೆ. ಹಾಗೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st July 2019 ಇದೆ. ಹಾಗೆ ಇಯರ್ ಎಂಡ್ ಡೇಟ್ 31st March 2020 ಇದೆ. ಇಲ್ಲಿ ಗಮನಿಸಿದಾಗ ನೀವು ಅಕ್ವಿಸಿಷನ್ ಡೇಟ್ ಇಂದ ಇನ್ಕಾರ್ಪೊರೇಷನ್ ಡೇಟ್ ವರೆಗೂ ಏನು ಪ್ರಾಫಿಟ್ ಆರ್ ಲಾಸ್ ಬಂದಿರುತ್ತೆ, ಆಗ ಅರೈಸ್ ಆಗ್ತಕ್ಕಂಥದ್ದೇ ಪ್ರಾಫಿಟ್ ಆರ್ ಲಾಸ್ ಪ್ರೈಯರ್ ಟು ಇನ್ಕಾರ್ಪೊರೇಷನ್. ಅಂದ್ರೆ ಪ್ರಾಫಿಟ್ ಆರ್ ಲಾಸ್ ಪ್ರೈಯರ್ ಟು ಇನ್ಕಾರ್ಪೊರೇಷನ್ ಅಂತ ಬಂದ್ರೆ, ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಬಂದಿರತಕ್ಕಂಥ ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳ್ಬೋದು. ಹಾಗಾದ್ರೆ ವಾಟ್ ಈಸ್ ಪ್ರಾಫಿಟ್ ಆರ್ ಲಾಸ್ ಪ್ರೈಯರ್ ಟು ಇನ್ಕಾರ್ಪೊರೇಷನ್ ಅಂದ್ರೆ, ದ ಪ್ರಾಫಿಟ್ ಅರ್ನ್ಡ್ ಆರ್ ಲಾಸ್ ಇನ್ಕರ್ಡ್ ಬೈ ದ ಕಂಪನಿ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಈಸ್ ಕಾಲ್ಡ್ ಪ್ರಾಫಿಟ್ ಆರ್ ಲಾಸ್ ಪ್ರೈಯರ್ ಟು ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಏನೇನು ಬೇಸಿಕ್ ಕಾನ್ಸೆಪ್ಟ್ಸ್ ನಾವು ತಿಳ್ಕೊಬಹುದು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ವಾಟ್ ಈಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ದ ಪೀರಿಯಡ್ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆರ್ ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಅಂದ್ರೆ ಅಕ್ವಿಸಿಷನ್ ಡೇಟ್ ಇಂದ ಇನ್ಕಾರ್ಪೊರೇಷನ್ ಡೇಟ್ ವರೆಗೂ ಎಷ್ಟು ಮಂತ್ಸ್ ಬರುತ್ತೋ ಅಥವಾ ಯಾವ ಪೀರಿಯಡ್ ಬರುತ್ತೋ ಆ ಪೀರಿಯಡ್ ನ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೀವಿ. ಬಟ್ ನಾಟ್ ದ ಡೇಟ್ ಆಫ್ ಕಮೆನ್ಸ್ಮೆಂಟ್. ಕಮೆನ್ಸ್ಮೆಂಟ್ ಡೇಟ್ ವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಅಂದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್, ದ ಪೀರಿಯಡ್ ವಿಲ್ ಬಿ ಕಾಲ್ಡ್ as a ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಬಂದ್ಮೇಲೆ
ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಕೂಡ ಇರಲೇಬೇಕು. ಹಾಗಾದ್ರೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಏನು? ಅದರ ಕಂಟಿನ್ಯೂಟಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ನ ಕಂಟಿನ್ಯೂಟಿ ಅಂದ್ರೆ ಏನು? ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ದ ಲಾಸ್ಟ್ ಡೇಟ್ ಆಫ್ ಅಕೌಂಟಿಂಗ್ ಪೀರಿಯಡ್ ಆರ್ ಇಯರ್ ಅಂಡ್ ಡೇಟ್ ಅಂತ ಬೇಕಾದ್ರೆ ಹೇಳ್ಬೋದು. ದಟ್ ಮೀನ್ಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ is the period from the date of incorporation to the last date of accounting period. ಈ ಪೀರಿಯಡ್ ಅಲ್ಲಿ ಬರ್ತಕ್ಕಂತಹ ಒಂದು ಪೀರಿಯಡ್ ನ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೀವಿ. ಎಷ್ಟು ಮಂತ್ಸ್ ಬರುತ್ತೋ ಅಷ್ಟು ಮಂತ್ಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗ್ ಗೊತ್ತಾಗುತ್ತೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಡೇಟ್ ಆಫ್ ಅಕ್ವಿಸಿಷನ್ ನೋಡಿ 1st April 2019 ಇದೆ. ಡೇಟ್ ಆಫ್ ಇನ್ಕಾರ್ಪೊರೇಷನ್ ನೋಡಿ 1st July 2019 ಇದೆ. ಹಾಗಾದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಇಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಪೀರಿಯಡ್ 1st April to 1st July ಎಷ್ಟು ಮಂತ್ಸ್ ಬರುತ್ತೋ ಅಂದ್ರೆ 1st April, May, June, ಇದು ಜುಲೈ ಬಿಗಿನಿಂಗ್ ಡೇಟ್ ಇದೆ. ಬಿಗಿನಿಂಗ್ ಡೇಟ್ ಇದೆ, ನಾವು ಅದನ್ನ ಕನ್ಸಿಡರ್ ತಗೊಳಕ್ ಆಗೋದಿಲ್ಲ ಪ್ರೀ ಅಲ್ಲಿ. ಹಾಗಾಗಿ 1st April to 1st July 3 ಮಂತ್ಸ್ ಆಗುತ್ತೆ. ಹಾಗಾದ್ರೆ 3 ಮಂತ್ಸ್ ವಿಲ್ ಬಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಹೇಳ್ಬೋದು. ಹಾಗಾದ್ರೆ ಸರ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ ಬರುತ್ತೆ? ಪೋಸ್ಟ್ ಇನ್ಕಾರ್ಪೊರೇಷನ್ ನೋಡಿ ಇಯರ್ ಎಂಡ್ ಡೇಟ್ ಕೊಟ್ಟಿರ್ಬೇಕು. ಇಯರ್ ಎಂಡ್ ಡೇಟ್ ಅಂದ್ರೆ ಏನರ್ಥ? ಫ್ರಮ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ದ ಇಯರ್ ಎಂಡ್ ಡೇಟ್ 1st July 2019 to 31st March 2020 ಎಷ್ಟು ಮಂತ್ಸ್ ಆಯ್ತು? 9 ಮಂತ್ಸ್ ಆಯ್ತು. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಇಂದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಂದ ಇಯರ್ ಎಂಡ್ ಡೇಟ್. ಹಾಗಾದ್ರೆ ಡೇಟ್ ಆಫ್ ಅಕ್ವಿಸಿಷನ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ 3 ಮಂತ್ಸ್, ಇಟ್ ವಿಲ್ ಬಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ದ ಇಯರ್ ಎಂಡ್ ಡೇಟ್, ಇಟ್ ವಿಲ್ ಬಿ 9 ಮಂತ್ಸ್. ಹಾಗಾದ್ರೆ ಅದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ ಕರಿತೀವಿ. ಹಾಗಾದ್ರೆ ಈ ಎಕ್ಸಾಂಪಲ್ ನೋಡಿದಾಗ ನಮ್ಗೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಇವೆರಡನ್ನು ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಅಂದ್ರೆ ಟ್ರೀಟ್ಮೆಂಟ್ ಹೇಗ್ ಮಾಡಬೇಕು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಆದ್ರೆ ಟ್ರೀಟ್ಮೆಂಟ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ವಾಟ್ ಈಸ್ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್ ಅಂತಂದ್ರೆ, ದ ಪ್ರಾಫಿಟ್ ಅರ್ನ್ಡ್ ಆರ್ ಲಾಸ್ ಇನ್ಕರ್ಡ್ ಡ್ಯೂರಿಂಗ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಕಾಲ್ಡ್ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಬಂದಿರ್ತಕ್ಕಂಥ ಪ್ರಾಫಿಟ್ ಆರ್ ಲಾಸ್ ವಿಲ್ ಬಿ ಕಾಲ್ಡ್ ದ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಬಂದಿದೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್, ಲಾಸ್ ಬಂದಿದೆ ಪ್ರೀ ಇನ್ಕಾರ್ಪೊರೇಷನ್ ಲಾಸ್. ಟ್ರೀಟ್ಮೆಂಟ್ ಏನು? ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಇದ್ರೆ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಪೋಸ್ಟ್ ಇನ್ಕಾರ್ಪೊರೇಷನ್ ಹೋಗಕ್ಕಿಂತ ಮುಂಚೆ ಅಕಸ್ಮಾತ್ ಪ್ರೀ ಇನ್ಕಾರ್ಪೊರೇಷನ್ ಲಾಸ್ ಇದ್ರೆ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಗುಡ್ ವಿಲ್. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್ ವೆನ್ ವಿ ಆರ್ ಪ್ರಿಪೇರಿಂಗ್ ಇನ್ಕಮ್ ಸ್ಟೇಟ್ಮೆಂಟ್ ಬರ್ತಕ್ಕಂಥದ್ದು ಐದರ್ ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ಬಂದೆ ಕ್ಯಾಪಿಟಲ್ ರಿಸರ್ವ್, ಲಾಸ್ ಬಂದೆ ಗುಡ್ ವಿಲ್ ಕಳಿಸ್ಬೇಕು ಡ್ಯೂರಿಂಗ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಹಾಗಾದ್ರೆ ನೆಕ್ಸ್ಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್ ಏನ್ ಮಾಡಬೇಕು? ದ ಪ್ರಾಫಿಟ್ ಅರ್ನ್ಡ್ ಆರ್ ಲಾಸ್ ಇನ್ಕರ್ಡ್ ಡ್ಯೂರಿಂಗ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಈಸ್ ಕಾಲ್ಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್. ಅಂದ್ರೆ ಪ್ರಾಫಿಟ್ ಆರ್ ಲಾಸ್ ವಿಚ್ occurred or incurred during post incorporation period ಅಲ್ಲಿ ಏನ್ ಬರ್ತದೆ ಅದನ್ನ ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಆರ್ ಲಾಸ್ ಅಂತ ಕರಿತೀವಿ. ಟ್ರೀಟ್ಮೆಂಟ್ ಏನು? ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಬಂದ್ರೆ ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್.
Post incorporation loss ಬಂದ್ರೆ that should also be transferred to profit and loss appropriation account. Means post incorporation ಅಲ್ಲಿ profit ಆಗಲಿ loss ಆಗಲಿ that should be transferred to profit and loss appropriation account. In aggregate ನಾವು ಹೇಳಿದ್ರೆ pre incorporation profit ಬಂದ್ರೆ that should be transferred to capital reserve. Pre incorporation loss ಬಂದ್ರೆ that should be transferred to goodwill. Post incorporation profit or loss ಏನ್ ಬಂದ್ರು that should be transferred to profit and loss appropriation account ಆಗಿರುತ್ತೆ. This is basic concept. ಹಾಗಾದ್ರೆ next most important is basis of apportionment. In basis of apportionment ಅಂದ್ರೆ here pre-incorporation period ಮತ್ತು post-incorporation period ಅಲ್ಲಿ ಹಲವಾರು ರೀತಿಯಾದಂತಹ expenses or income. There are certain expenses or income which will be incurred during these two periods. ಆ ಎರಡೂ ಪೀರಿಯಡ್ ಅಲ್ಲಿ ಬಂದಿರತಕ್ಕಂಥ ಇನ್ಕಮ್ ನ ಹೌ ವಿ ಶುಡ್ ಅಪೋರ್ಷನ್ಡ್ ಬಿಟ್ವೀನ್ ಪ್ರೀ ಅಂಡ್ ಪೋಸ್ಟ್. ಸೇ ಫಾರ್ ಎಕ್ಸಾಂಪಲ್ ರೆಂಟ್ 1 lakh rupees ಇನ್ಕರ್ ಆಗಿದೆ, ಟೋಟಲ್ ರೆಂಟ್ ಫಾರ್ ದ ಹೋಲ್ ಇಯರ್. ಹಾಗಾದ್ರೆ 1 lakh rupees ನ ಪ್ರೀ ಇನ್ಕಾರ್ಪೊರೇಷನ್ ಯಾವತ್ತೆ ಡಿವೈಡ್ ಮಾಡಬೇಕು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಯಾವತ್ತೆ ಡಿವೈಡ್ ಮಾಡಬೇಕು ಅಂತ ತಿಳ್ಕೊಳ್ಳೋದೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಅಂತ ಹೇಳಿ. ಯಾವ ರೀತಿ ಎಲ್ಲಾ ಎಕ್ಸ್ಪೆನ್ಸಸ್ನು ಒಂದೇ ರೀತಿಯಾಗಿ ನಾವು ಅಪೋರ್ಷನ್ ಮಾಡಕ್ಕಾಗೋದಿಲ್ಲ. We should apportion the expenses or income based on the nature of expense. That is most important. Based on the nature of expense or income, we should apportion the expense. ಹಾಗಾದ್ರೆ basis of apportionment ಅಲ್ಲಿ first time ratio. ಏನ್ ಟೈಮ್ ರೇಷಿಯೋ ಅಂತ ಹೇಳಿದ್ರೆ all the fixed expenses which are related to time factor are apportioned on timely basis. Means there are certain expenses which are incurred by a company or business regularly at a fixed amount. ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಅಲ್ಲಿ ಇನ್ಕರ್ ಆಗ್ತಾ ಇರುತ್ತೆ ಪ್ರತಿ ತಿಂಗಳು, ಎವ್ರಿ ಮಂತ್. ಅಂತಹ ಎಕ್ಸ್ಪೆನ್ಸಸ್ ನ ಟೈಮ್ ರೇಷಿಯೋದಲ್ಲಿ ಅಪೋರ್ಷನ್ ಮಾಡಬೇಕಾಗುತ್ತೆ ಬಿಟ್ವೀನ್ ಪ್ರೀ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಯಾವ್ಯಾವ ಎಕ್ಸ್ಪೆನ್ಸಸ್ ಅಂತ ಬಂದ್ರೆ ಫಾರ್ ಎಕ್ಸಾಂಪಲ್ ರೆಂಟ್, ಸ್ಯಾಲರಿ, ಇನ್ಶೂರೆನ್ಸ್, ಇನ್ನು ಇದೆ ಎಲೆಕ್ಟ್ರಿಸಿಟಿ ಚಾರ್ಜಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಟೆಲಿಫೋನ್. ಈ ರೀತಿಯಾದಂತಹ ಹಲವಾರು ಎಕ್ಸ್ಪೆನ್ಸಸ್ ವಿಚ್ ಆರ್ ಫಿಕ್ಸ್ಡ್. ಫಾರ್ ಎಕ್ಸಾಂಪಲ್ ರೆಂಟ್, ನಾವು ಕಂಪನಿಗೆ ಬಾಡಿಗೆ ಕೊಡ್ತಾ ಇದೀವಿ ಅಂದ್ರೆ ವಿ ಆರ್ ಪೇಯಿಂಗ್ ಅಟ್ ಎ ಫಿಕ್ಸ್ಡ್ ಅಮೌಂಟ್. ಎವ್ರಿ ಮಂತ್ ವಿ ಆರ್ ಪೇಯಿಂಗ್ ಅನ್ ಅಮೌಂಟ್ ವಿಚ್ ಇಸ್ ಈಕ್ವಲ್. ಫಾರ್ ಎಕ್ಸಾಂಪಲ್ ದ ರೆಂಟ್ ಆಫ್ ಎ ಫರ್ಮ್ ಈಸ್ 10,000 ಅಂತ ಬಂದಾಗ ಪ್ರತಿ ತಿಂಗಳು ನಾವು 10,000 rupees ಪೇಮೆಂಟ್ ಮಾಡ್ತೀವಿ. ಈವನ್ ದ ಸ್ಯಾಲರಿ ಪೇ ಟು ದ ಸ್ಟಾಫ್ ಈಸ್ ಫಿಕ್ಸ್ಡ್. ಹಾಗಾಗಿ ಈ ತರಹದ ಎಕ್ಸ್ಪೆನ್ಸಸ್ ಇದ್ದಾಗ ವಿ ಅಪೋರ್ಷನ್ ದೀಸ್ ಎಕ್ಸ್ಪೆನ್ಸಸ್ ಆನ್ ಟೈಮ್ ರೇಷಿಯೋ ವೈಲ್ ಪ್ರಿಪೇರಿಂಗ್ ಇನ್ಕಮ್ ಸ್ಟೇಟ್ಮೆಂಟ್. ಹಾಗಾದ್ರೆ ಈ ಎಕ್ಸ್ಪೆನ್ಸಸ್ ನ ಟೈಮ್ ರೇಷಿಯೋದಲ್ಲಿ ಅಪೋರ್ಷನ್ ಮಾಡಬೇಕು ಅಂದ್ರೆ ಟೈಮ್ ರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟೈಮ್ ರೇಷಿಯೋ ಯಾವ್ದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಅಕ್ವಿಸಿಷನ್ ನಿಮ್ಗಿಲ್ಲಿ ಕಾಣಿಸ್ತಾ ಇದೆ 1st April 2011. ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st July 2011. ಡೇಟ್ ಆಫ್ ಇಯರ್ ಎಂಡ್ 31st March 2012. ನಮ್ಗೆ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾಗಿರೋದು ವೆರಿ ಸಿಂಪಲ್ 2 ಥಿಂಗ್ಸ್. ಏನು ಸಿಂಪಲ್ 2 ಥಿಂಗ್ಸ್ ಅಂತ ಹೇಳ್ತಾ ಇದ್ದೀನಿ. ಏನು, ನಂಬರ್ 1 ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಮತ್ತೊಂದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇವೆರಡಿದ್ರೆ ಸಾಕು ನಾವು ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಟೈಮ್ ರೇಷಿಯೋ ಈಕ್ವಲ್ಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಇಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಇನ್ನೂ ಸಿಂಪಲ್. ಹೇಗೆ? ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಆಲ್ರೆಡಿ ಹೇಳ್ತಾ ಇದ್ದೆ, ಫ್ರಮ್ ದ ಡೇಟ್ ಆಫ್ ಅಕ್ವಿಸಿಷನ್ ಟು ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ನೋಡಿ
1st April 2011 to 1st July 2011. Post incorporation period ಅಂದ್ರೆ ಡೇಟ್ ಆಫ್ ಇನ್ಕಾರ್ಪೊರೇಷನ್ ದ ಡೇಟ್ ಆಫ್ ಇಯರ್ ಎಂಡ್ 1st July 2011 to 31st March 2011. ಅಂದ್ರೆ that means from the date of acquisition to the date of incorporation ಎಷ್ಟು months ಆಯ್ತು? 1st April to 1st July 3 months ಆಗುತ್ತೆ. From the date of incorporation to the year end date ಎಷ್ಟು months ಆಗುತ್ತೆ ನೋಡಿ? 9 months ಆಗುತ್ತೆ. ಹಾಗಾದ್ರೆ ರೇಷಿಯೋ 1:3. 3 ones are 3 3s are 1:3 minimum extent ಗೆ reduce. ಅಂದ್ರೆ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಬೇಕಾದ್ರೆ ವೆರಿ ಟೂ ಸಿಂಪಲ್ ಥಿಂಗ್ಸ್, ಒಂದು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತೊಂದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಇನ್ನೊಂದು ಎಕ್ಸಾಂಪಲ್ ಕೊಡಿ ಅಂತ ನೀವು ಕೇಳೋದಾದ್ರೆ, ಟೇಕ್ ಅನದರ್ ಎಕ್ಸಾಂಪಲ್. ಡೇಟ್ ಆಫ್ ಅಕ್ವಿಸಿಷನ್ 1st April 2018, ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st October 2018, ಡೇಟ್ ಆಫ್ ಇಯರ್ ಎಂಡ್ 31st March 2019. ಹಾಗಾದ್ರೆ ಟೈಮ್ ರೇಷಿಯೋ ನೋಡಿ, 1st April 2018 acquisition date in the incorporation date pre 1st April to 1st October ಎಷ್ಟು ಮಂತ್ಸ್ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿ, ಕೌಂಟ್ ಮಾಡಿ. 6 ಮಂತ್ಸ್ ಆಗುತ್ತೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಬಿಗಿನಿಂಗ್ ಡೇಟ್ ಇದೆ. ಅಕ್ಟೋಬರ್ ಬಿಗಿನಿಂಗ್ ಡೇಟ್ ಇದ್ರೆ ನಾವು ಕೌಂಟಿಂಗ್ ಪ್ರೀಕ್ ತಗೊಳ್ಳೋದಿಲ್ಲ, ಪೋಸ್ಟ್ ಹೋಗುತ್ತೆ. ಆದ್ರೆ 1st October to 31st March ಏನಾಗುತ್ತೆ, ಮತ್ತೆ 6 ಮಂತ್ಸ್ ಆಗುತ್ತೆ ನೋಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 6 ಮಂತ್ಸ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 6 ಮಂತ್ಸ್. ಹಾಗಾದ್ರೆ 6 ಮಂತ್ಸ್ ಆಗುತ್ತೆ. 6 months is to 6 months, 1:1. Very simple. Take another example. Date of acquisition 1st April 2015, date of incorporation 1st May 2015, date of year end 31st March 2006. ಟೈಮ್ ರೇಷಿಯೋ ಏನಾಗುತ್ತೆ ಗಮನಿಸ್ಕೊಳ್ಳಿ. 1st April 2015 to 1st May acquisition date ಇಂದ incorporation date ಪ್ರೀ ಎಷ್ಟು ಮಂತ್ಸ್ ಆಗುತ್ತೆ? 1 month. 1st May to 31st March, that is date of incorporation to date of year end ಎಷ್ಟು ಮಂತ್ಸ್ ಆಗುತ್ತೆ? 1st May to 31st March ಅಂದಾಗ 11 months ಆಗುತ್ತೆ. ಹಾಗಾದ್ರೆ ನಿಮಗೆ 1 month ಪ್ರೀ ಅಲ್ಲಿ 11 months ಪೋಸ್ಟ್ ಅಲ್ಲಿ therefore ಟೈಮ್ ರೇಷಿಯೋ 1:11. ಈ ರೀತಿ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನೇನಿದೆ, ರೆಂಟ್, ಸ್ಯಾಲರಿ, ಎಲೆಕ್ಟ್ರಿಸಿಟಿ, ಇನ್ಶೂರೆನ್ಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನ್ ಏನೇನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾನೋ ಅವನ್ನೆಲ್ಲ ಕೂಡ ಟೈಮ್ ರೇಷಿಯೋದಲ್ಲಿ ಪ್ರೀ ಮತ್ತು ಪೋಸ್ಟ್ ಇನ್ಕಾರ್ಪೊರೇಷನ್ಗೆ ಅಲೋಕೇಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಅಬೌಟ್ ಟೈಮ್ ರೇಷಿಯೋ, ನಂಬರ್ 1 ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ಹಾಗಾದ್ರೆ ನೆಕ್ಸ್ಟ್ ಯಾವ್ದಿದೆ? ನೆಕ್ಸ್ಟ್ ಸೇಲ್ಸ್ ರೇಷಿಯೋ ಇದೆ. ಸೇಲ್ಸ್ ರೇಷಿಯೋ, what is sales ratio? Very simple. The expenses which are directly related to sales are allocated on the basis of sales ratio. Those expenses which varies along with the sales ಏನು ವೇರಿ ಆಗುತ್ತೋ ಈ ಎಕ್ಸ್ಪೆನ್ಸಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಸೇಲ್ಸ್ ಇನ್ಕ್ರೀಸ್ ಆದ್ರೆ certain expenses will also increase. Sales decrease ಆದರೆ certain expenses also decrease. ಯಾವ ಅಂತ ಎಕ್ಸ್ಪೆನ್ಸಸ್? ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್, ಬ್ಯಾಡ್ ಡೆಟ್ಸ್, ಡಿಸ್ಕೌಂಟ್ ಅಲೋಡ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಈ ರೀತಿಯಾದಂತ ಹಲವಾರು ಎಕ್ಸ್ಪೆನ್ಸಸ್. ದಟ್ ಮೀನ್ಸ್ ಸೇಲ್ಸ್ಮನ್ ಸ್ಯಾಲರಿ, ಸೇಲ್ಸ್ಮನ್ ಕಮಿಷನ್ ಆಗಿರಬಹುದು. ಈ ತರದ ಹಲವಾರು ಎಕ್ಸ್ಪೆನ್ಸಸ್ ಏನಿದೆ, ಈ ಎಲ್ಲಾ ಎಕ್ಸ್ಪೆನ್ಸಸ್ ಕೂಡ ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ತೀವಿ. ಬಿಕಾಸ್ ಈ ಎಲ್ಲಾ ಎಕ್ಸ್ಪೆನ್ಸಸ್ ಸೇಲ್ಸ್ ವೇರಿ ಆದಂಗೆಲ್ಲ ಈ ಎಕ್ಸ್ಪೆನ್ಸಸ್ ಕೂಡ ಪ್ರಪೋರ್ಷನೇಟ್ ವೇರಿ ಆಗ್ತದೆ. ದಟ್ ಮೀನ್ಸ್ ಡಿಸ್ಕೌಂಟ್ ಆಗಿರ್ಬೋದು, ಡಿಸ್ಕೌಂಟ್ ಅಲೋಡ್ ಅಂತ ಬಂದಾಗ ಸೇಲ್ಸ್ ನಾವು ಜಾಸ್ತಿ ಮಾಡಿದ್ರೆ ಡಿಸ್ಕೌಂಟ್ ಕೂಡ ಅದೇ ರೀತಿ ಕೊಡ್ತಕ್ಕಂಥ ಚಾನ್ಸಸ್. ಸೇಲ್ಸ್ ಕಡಿಮೆ ಆಗಿದ್ರೆ ಡಿಸ್ಕೌಂಟ್ ಕೂಡ ಅದೇ ರೀತಿ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಹಾಗಾಗಿ these are expenses which have to be allocated on the basis of
ಸೇಲ್ಸ್ ರೇಷಿಯೋ. ನಾವು ಸಿಂಪಲ್ ಹೇಳ್ಬೋದು ಅಂದ್ರೆ ಆಲ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಬೇಕಾದ್ರೆ ಹೇಳ್ಬೋದು. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಎಲ್ಲ ಟೈಮ್ ರೇಷಿಯೋ ಆಗುತ್ತೆ, ವೇರಿಯಬಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇಲ್ಸ್ ರೇಷಿಯೋ ಆಗುತ್ತೆ. ಅಂದ್ರೆ ಈ ಏನೇನ್ ಎಕ್ಸ್ಪೆನ್ಸಸ್ ಹೇಳ್ತಾ ಇದೀನಿ ಅವೆಲ್ಲ ಎಕ್ಸ್ಪೆನ್ಸ್ ಕೂಡ ಸೇಲ್ಸ್ ರೇಷಿಯೋ ಡಿವೈಡ್ ಮಾಡಬೇಕು. ನಂಬರ್ 2, ಹಾಗಾದ್ರೆ ಸೇಲ್ಸ್ ರೇಷಿಯೋ ಯಾವ್ದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು? ಟೇಕ್ ಫಾರ್ ಎಕ್ಸಾಂಪಲ್, ಟೋಟಲ್ ಸೇಲ್ಸ್ 10 lakh ಇದೆ, ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ 6 lakh ಇದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ 4 lakh ಇದೆ. ಹಾಗಾದ್ರೆ ವಾಟ್ ಇಸ್ ಸೇಲ್ಸ್ ರೇಷಿಯೋ? ಸೇಲ್ಸ್ ರೇಷಿಯೋ ವೆರಿ ಸಿಂಪಲ್, pre-incorporation sales is to post-incorporation sales. When there is no fluctuation in the sales ಅಂತ ಬಂದಾಗ ಸೇಲ್ಸ್ ರೇಷಿಯೋ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾದ್ರೆ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ 6 lakh ಇದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ 4 lakh ಇದೆ. ಹಾಗಾದ್ರೆ ಸೇಲ್ಸ್ ರೇಷಿಯೋ ಈಕ್ವಲ್ಸ್ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಇಸ್ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್. 6 lakh is to 4 lakh, 6 is to 4, ratio reduce ಮಾಡಿದ್ರೆ 2 3s are 6, 2 2s are 4, therefore 3 is to 2. So ಇನ್ನೊಂದು ಎಕ್ಸಾಂಪಲ್ ಕೊಡಿ. Take another example. Total sales 7,50,000, pre-incorporation sales 4 lakh. Sales ratio calculate ಮಾಡಿ. Sir, post incorporation sales ಕೊಟ್ಟಿಲ್ಲ. Very simple. Total sales ಇದೆ ಅಂದ್ಮೇಲೆ ಟೋಟಲ್ ಸೇಲ್ಸ್ ಅಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ನ ಲೆಸ್ ಮಾಡಿದ್ರೆ ವಿ ಅರೈವ್ ಅಟ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್. ಅಂದ್ರೆ 7,50,000 ಅಲ್ಲಿ 4 lakh ಹೋಯ್ತು ಅಂದ್ರೆ ನಮ್ಗೆ ಇನ್ನು ಉಳಿಯೋದು 3 lakh. ದಟ್ ಮೀನ್ಸ್ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಪ್ಲಸ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ ವಿಚ್ ಈಕ್ವಲ್ಸ್ ಟು ಟೋಟಲ್ ಸೇಲ್ಸ್. ಹಾಗಾಗಿ 4 lakh is to 3,50,000, ವಿ ಅರೈವ್ ಅಟ್ 8:7. ಕಾಮನ್ ಝೀರೋಸ್ ನಾವು ಎಲಿಮಿನೇಟ್ ಮಾಡಿದ್ರೆ 40:35 ಬರುತ್ತೆ. ಎರಡು ಕಡೆ 0 ಅನ್ನೋದು 4 ಎಲಿಮೆಂಟ್ಸ್ ಇದೆ. ಆ 4 ಝೀರೋಸ್ ನ ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಉಳಿದು 40:35. 5 ಇಂದ ನಾವು ಡಿವೈಡ್ ಮಾಡಿದ್ರೆ 5 8s 5 7s ಹಾಗೆ 8:7 ಸೇಲ್ಸ್ ರೇಷಿಯೋ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಕೊಡಿ. ಹಾಗಾದ್ರೆ ನೋಡ್ಕೊಳ್ಳಿ, ಟೋಟಲ್ ಸೇಲ್ಸ್ 50 lakh, post incorporation ಸೇಲ್ಸ್ ಕೊಡಿ 40 lakh. ವಾಟ್ ಇಸ್ ಸೇಲ್ಸ್ ರೇಷಿಯೋ? ಇದರಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಕೊಟ್ಟಿಲ್ಲ. ಹಾಗಾದ್ರೆ 50 lakh ಟೋಟಲ್ ಸೇಲ್ಸ್ ಇದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ 40 lakh ಇದೆ, ಇನ್ನು ಉಳಿದಿದ್ದು 10 lakh ಪ್ರೀ ಇನ್ಕಾರ್ಪೊರೇಷನ್ ಸೇಲ್ಸ್ ಆಗಿರುತ್ತೆ. ಹಾಗಾದ್ರೆ ರೇಷಿಯೋ 1:4. ಅಂದ್ರೆ ಈ ರೀತಿ ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ನಾವು ವೇರಿಯಬಲ್ ಎಕ್ಸ್ಪೆನ್ಸಸ್ ನ ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಾಗಿರುತ್ತೆ ವೈಲ್ ಪ್ರಿಪೇರಿಂಗ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆರ್ ಇನ್ಕಮ್ ಸ್ಟೇಟ್ಮೆಂಟ್. ನಂಬರ್ 3, ವೇಟೆಡ್ ರೇಷಿಯೋ ಆರ್ ವೇಟೆಡ್ ಟೈಮ್ ರೇಷಿಯೋ. ನಾವು ಮೊದಲನೇದಾಗಿ ಟೈಮ್ ರೇಷಿಯೋ ಕಂಡಿಡಿದ್ವಿ, ಎರಡನೇದಾಗಿ ಸೇಲ್ಸ್ ರೇಷಿಯೋ, ಮೂರನೇದು ವೇಟೆಡ್ ರೇಷಿಯೋ ಅಥವಾ ವೇಟೆಡ್ ಟೈಮ್ ರೇಷಿಯೋ. ಏನೀಗಂದ್ರೆ there are certain expenses which does not remain same throughout the year because of expansion of business or due to the purchase of business or conversion of partnership into limited company. Under such circumstances, weighted ratio is calculated. That means ಕೆಲವೊಂದು expenses due to the expansion of business, the expenses will also increases. To the expansion of business ಅಂತ ಬಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲೊಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಅನ್ಕೊಂಡ್ವಿ. ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ನಾವು 5 ಜನ ಪಾರ್ಟ್ನರ್ಸ್ ಇದ್ದೀವಿ. 5 ಜನ ಪಾರ್ಟ್ನರ್ಸ್ ನಾವು ಸ್ಯಾಲರಿ ಕೊಡ್ತಾ ಇದ್ದೀವಿ. ದಟ್ ಶುಡ್ ಬಿ ಕನ್ವರ್ಟ್ ಇಂಟು ಲಿಮಿಟೆಡ್ ಕಂಪನಿ. ಆದ್ರೆ ಲಿಮಿಟೆಡ್ ಕಂಪನಿ ಅಂತ ಬಂದಾಗ ಅಲ್ಲಿ 5 ಜನ ಇದ್ದವರು 50 ಜನ. ಆದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ಕ್ರೀಸಸ್, therefore the salary will also increase. ಈ ತರದ ಒಂದು ಸರ್ಕಮ್ಸ್ಟೆನ್ಸಸ್ ಗಳಲ್ಲಿ, ಈ ತರ ಒಂದು ಸಿಚುಯೇಷನ್ ಗಳಲ್ಲಿ ವಿ ಕ್ಯಾಲ್ಕುಲೇಟ್ ವೇಟೆಡ್ ರೇಷಿಯೋ. ದಟ್ ಮೀನ್ಸ್
the expansion of business ಆಗಿರ್ಬೋದು, ಪರ್ಚೇಸ್ ಆಫ್ ಬಿಸ್ನೆಸ್ ಆಗಿರ್ಬೋದು, ಆ ಕನ್ವರ್ಷನ್ ಆಗಿರ್ಬೋದು, ಅಥವಾ ಇನ್ನು ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ವೇಟೆಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಸಿಚುಯೇಷನ್ ಬರುತ್ತೆ. ಹೇಗ್ ಬರುತ್ತೆ? ಒಂದು ಎಕ್ಸಾಂಪಲ್ ನೋಡಿ. ಸೇ ಫಾರ್ ಎಕ್ಸಾಂಪಲ್, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3 months, post incorporation period 5 months. Number of employees pre incorporation 5, post incorporation 15. ಅಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ ಇದ್ದಂತಹ ಎಂಪ್ಲಾಯೀಸ್ 5 ಅಷ್ಟೇ, ಪೋಸ್ಟ್ ಅಲ್ಲಿ 15 ಆಯ್ತು ಡ್ಯೂ ಟು ದ ಚೇಂಜಸ್ ಇನ್ ಬಿಸ್ನೆಸ್. ಅದೊಂದು ಎಕ್ಸ್ಪಾನ್ಷನ್ ಆಗಿರ್ಬೋದು, ಕನ್ವರ್ಷನ್ ಆಗಿರ್ಬೋದು, ಎನಿ ಅದರ್ ಮ್ಯಾಟರ್ ಫಾರ್ ದಟ್ ದೇರ್ ಇಸ್ ಅನ್ ಇನ್ಕ್ರೀಸ್ ಆಫ್ ಎಂಪ್ಲಾಯೀಸ್. ಅಂದ್ರೆ ವೇಟೇಜ್ ಆಯ್ತು ನೋಡಿ. 5 ಮೆಂಬರ್ಸ್ ಇದ್ದಂತಹ ಒಂದು ಬಿಸ್ನೆಸ್ 15 ಮೆಂಬರ್ಸ್ ಆಗಿದೆ ಡ್ಯೂ ಟು ದೀಸ್ ಚೇಂಜಸ್. ಆಗ ನಾವು ವೇಟೆಡ್ ಟೈಮ್ ರೇಷಿಯೋ ಅಥವಾ ವೇಟೆಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅವರೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ರೆ, ಕೊಟ್ಟಿಲ್ಲ ಅಂದ್ರೆ ನಾವು ಆಲ್ರೆಡಿ ಟೈಮ್ ರೇಷಿಯೋದಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಂಡು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ಹಾಗಾದ್ರೆ ವೇಟೆಡ್ ಟೈಮ್ ರೇಷಿಯೋ ಈಕ್ವಲ್ಸ್ ಪ್ರೀ ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್. ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ? ವೆರಿ ಸಿಂಪಲ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 3 months ಇದೆ, ಅಲ್ಲಿ 5 ಎಂಪ್ಲಾಯೀಸ್ ಇದೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ 5 months ಇದೆ, 15 ಜನ ಎಂಪ್ಲಾಯೀಸ್ ಇದೆ. ಎರಡನ್ನು ನಾವು ಕನ್ಸಿಡರೇಷನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡೋದು. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3 into 5, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 5 into 50. ನೋಡಿ ಗಮನಿಸಿ, 3 into 5 weightage, 5 into 50. Agar 3 5s are 15, 5 15s are 75. Ratio 1:5. Andre weighted time ratio calculate ಮಾಡ್ತಕ್ಕಂಥ when there was changes in the circumstances and changes in the employee situation due to the changes in the business profile. Take another example. Pre incorporation period 2 months, post incorporation period 4 months. Number of employees pre ಅಲ್ಲಿ 3, post ಅಲ್ಲಿ 10. Weighted time ratio ಗಮನಿಸ್ಕೊಳ್ಳಿ. pre ಅಲ್ಲಿ 2 months ಇದೆ, 3 ಜನ ಎಂಪ್ಲಾಯೀಸ್ ಇದ್ದಾರೆ, ಹಾಗಾದ್ರೆ 2 3s are 6. post ಅಲ್ಲಿ 4 months ಇದೆ, 10 ಎಂಪ್ಲಾಯೀಸ್ ಇದೆ, 4 10s are 40. 2 into 3 6, 4 into 10 40. Ratio 3:20. If you are not satisfied with this example, you can take another example. Pre incorporation period 3 months, post incorporation period 6 months. Number of employees pre ಅಲ್ಲಿ 3, post ಅಲ್ಲಿ 6. ಹಾಗಾದ್ರೆ weighted time ratio pre ಗೆ ಮಲ್ಟಿಪ್ಲೈ ಮಾಡಿ, post ಮಲ್ಟಿಪ್ಲೈ. ವೆರಿ ಸಿಂಪಲ್. ಪ್ರೀ ಅಲ್ಲಿ ಇರ್ತಕ್ಕಂಥ ಪೀರಿಯಡ್ ಪ್ರೀ ಮಲ್ಟಿಪ್ಲೈ ಮಾಡಿ, post ಅಲ್ಲಿ ಇರ್ತಕ್ಕಂಥ post ಮಲ್ಟಿಪ್ಲೈ ಮಾಡಿ. ಹಾಗಾದ್ರೆ 3 3s are 9, 9 9s are 81. ಹಾಗಾದ್ರೆ 1:9 weighted time. ಈ ರೇಷಿಯೋದಲ್ಲಿ ಅವ್ರು ಯಾವ ಎಕ್ಸ್ಪೆನ್ಸಸ್ ಎಸ್ಪೆಷಲಿ ಜಾಸ್ತಿ ಬರ್ತಕ್ಕಂಥದ್ದು ಸ್ಯಾಲರೀಸ್ಗೆ, ವೇಜಸ್ಗೆ. ಯಾಕಂದ್ರೆ ಆ ಎರಡು ಐಟಮ್ಗೆ ಸರ್ಟನ್ ಸರ್ಕಮ್ಸ್ಟೆನ್ಸ್ ರೆಂಟ್ ಕೂಡ ಆಗ್ಬೋದು ಡ್ಯೂ ಟು ದ ಚೇಂಜಸ್ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಎನಿ ನ್ಯೂ ರೂಮ್, ನ್ಯೂ ಬಿಲ್ಡಿಂಗ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರಾಬ್ಲಮ್ ಅಲ್ಲಿ ನಾವು ಐಡೆಂಟಿಫಿಕೇಶನ್ ಮಾಡಿದಾಗ ಗೊತ್ತಾಗುತ್ತೆ. So this is how weighted time ratio is calculated. Then number 4, revised time ratio. ನೋಡಿ, ಟೈಮ್ ರೇಷಿಯೋ ಬೇರೆ, ರಿವೈಸ್ಡ್ ಟೈಮ್ ರೇಷಿಯೋ. Revised time ratio means when the vendor is not entitled to take pre-incorporation profit himself, he is usually paid interest on purchase consideration from the date of acquisition of business to the date on which the purchase consideration is discharged. ಅಂದ್ರೆ ನಾವೊಂದು ಬಿಸ್ನೆಸ್ ನ ಪರ್ಚೇಸ್ ಮಾಡಿದಾಗ ಪರ್ಚೇಸಿಂಗ್ ಕಂಪನಿ ಆದವರು ವೆಂಡಾರ್ ಕಂಪನಿಗೆ ಪರ್ಚೇಸ್ ಕನ್ಸಿಡರೇಷನ್ ಪೇಮೆಂಟ್ ಮಾಡಬೇಕಾಗುತ್ತೆ. ಅಂತ ಸಿಚುಯೇಷನ್ ಅಲ್ಲಿ ಇಫ್ ಇಟ್ ಈಸ್ ನಾಟ್ ಪೇಡ್ ವಿತಿನ್ ದ ಡ್ಯೂ ಡೇಟ್, ನಾವು ಇಂಟ್ರೆಸ್ಟ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ಇಂಟ್ರೆಸ್ಟ್
ನಾವು ಅದನ್ನ ಕರಿತೀವಿ ಇಂಟ್ರೆಸ್ಟ್ ಪೇಯಬಲ್ ಟು ದ ವೆಂಡರ್ ಅಥವಾ ಇಂಟ್ರೆಸ್ಟ್ ಆನ್ ಪರ್ಚೇಸ್ ಕನ್ಸಿಡರೇಷನ್. ರಿವಾರ್ಡ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ವೆಂಡರ್ ಆನ್ ಪರ್ಚೇಸ್ ಕನ್ಸಿಡರೇಷನ್ ಐಟಮ್ ಕೊಟ್ರೆ ರಿವಾರ್ಡ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ. ಯಾಕಂತ ಹೇಳಿದ್ರೆ ಸರ್ಟೆನ್ ಸಿಚುಯೇಷನ್ ಈವನ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆದ್ರೂ ಕೂಡ ಇನ್ನ ಸೆಟಲ್ಮೆಂಟ್ ಮಾಡಿರೋದಿಲ್ಲ ವೆಂಡರ್ ಕಂಪನಿ. ಅಂತ ಸಿಚುಯೇಷನ್ ಅಲ್ಲಿ ದೇ ವಿಲ್ ಆಸ್ಕ್ ಫಾರ್ ಟು ಪೇ ಇಂಟ್ರೆಸ್ಟ್. ಹಾಗಾಗಿ ರಿವಾರ್ಡ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ನೆಸೆಸಿಟಿ ಬರುತ್ತೆ. ದಟ್ ಮೀನ್ಸ್ ನಾವು ಡೇಟ್ ಆಫ್ ಅಕ್ವಿಸಿಷನ್ ಆದಾಗೆ ಸೆಟಲ್ಮೆಂಟ್ ಮಾಡಿದ್ರೆ there is no necessity of calculating reward time ratio. If we take time, the purchasing company take time to make settlement to the vendor company or the firm will ask for the interest for the settlement. Anta situation alli reward time ratio calculate ಮಾಡಿ. ಹೇಗೆ? Take for example, date of acquisition, date of incorporation, date of parent, final settlement to vendor. ನೋಡಿ, ಇದೊಂದು ಎಕ್ಸ್ಟ್ರಾ ಡೇಟ್ ಬಂತು. ನಾವು ಅವಾಗಿಂದ ಬರೀ ಈ 3 ಡೇಟ್ ಅಲ್ಲಿ ಮಾತಾಡ್ತಾರೆ, ಡೇಟ್ ಆಫ್ ಅಕ್ವಿಸಿಷನ್, ಇನ್ಕಾರ್ಪೊರೇಷನ್, ಇಯರ್ ಎಂಡ್. ಇಲ್ಲಿ ಫೈನಲ್ ಸೆಟಲ್ಮೆಂಟ್ ವೆಂಡರ್. ರಿವಾರ್ಡ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೆರಿ 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 ಸಿಂಪಲ್. ಡೇಟ್ ಆಫ್ ಅಕ್ವಿಸಿಷನ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ ನಿಮ್ಗೆ ಗೊತ್ತಿದೆ. ಡೇಟ್ ಆಫ್ ಅಕ್ವಿಸಿಷನ್ ಟು ಡೇಟ್ ಆಫ್ ಇನ್ಕಾರ್ಪೊರೇಷನ್ ಪ್ರೀ. ಡೇಟ್ ಆಫ್ ಇನ್ಕಾರ್ಪೊರೇಷನ್ ಟು ಫೈನಲ್ ಸೆಟಲ್ಮೆಂಟ್ ಡೇಟ್ ಇದೆಯಲ್ಲ ನೋಡಿ, ಫೈನಲ್ ಸೆಟಲ್ಮೆಂಟ್ ಡೇಟ್ 1st ಸೆಪ್ಟೆಂಬರ್, ಇಯರ್ ಎಂಡ್ ಡೇಟ್ 31st ಮಾರ್ಚ್. ನಮ್ಗೆ ಇಯರ್ ಎಂಡ್ ಡೇಟ್ ಬೇಕಾಗಿಲ್ಲ. ರಿವಾರ್ಡ್ ಟೈಮ್ ರೇಷಿಯೋದಕ್ಕೆ ಇಯರ್ ಎಂಡ್ ಡೇಟ್ ಬೇಕಾಗಿಲ್ಲ, ಕೊಟ್ಟಿರ್ತಾರೆ. ನೋ ನೀಡ್ ಟು ಬಾದ. ನಮಗೆ ಬೇಕಾದ ಫೈನಲ್ ಸೆಟಲ್ಮೆಂಟ್. ಆದರೆ ಪ್ರೀ ಪೀರಿಯಡ್ ಏನಿದೆ, ಅಕ್ವಿಸಿಷನ್ ಟು ಇನ್ಕಾರ್ಪೊರೇಷನ್, ಪೋಸ್ಟ್ ಅಲ್ಲಿ ಇನ್ಕಾರ್ಪೊರೇಷನ್ ಟು ಫೈನಲ್ ಸೆಟಲ್ಮೆಂಟ್, ನಾಟ್ ಇಯರ್ ಎಂಡ್ ಡೇಟ್. ರಿವಾರ್ಡ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಈ ಒಂದು ಪಾಯಿಂಟ್ ನ ನೀವು ಅರ್ಥ ಮಾಡ್ಕೊಬೇಕು. ಏನು? ಇಯರ್ ಎಂಡ್ ಡೇಟ್ ಬದಲಾಗಿ ಫೈನಲ್ ಸೆಟಲ್ಮೆಂಟ್ ಡೇಟ್ ತಗೊಬೇಕು ವೈಲ್ ಕ್ಯಾಲ್ಕುಲೇಟಿಂಗ್ ರಿವಾರ್ಡ್ ಟೈಮ್ ರೇಷಿಯೋ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ನೀವೇನಾದ್ರು ಡೇಟ್ ಆಫ್ ಇಯರ್ ಎಂಡ್ ತಗೊಂಡ್ರೆ ಅದು ಟೈಮ್ ರೇಷಿಯೋ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಅದಕ್ಕೆ ಹೆಸರು ರಿವಾರ್ಡ್ ಟೈಮ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. ರಿವಾರ್ಡ್ ಟೈಮ್ ರೇಷಿಯೋ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 1st ಏಪ್ರಿಲ್ ಟು 1st ಜುಲೈ ಎಷ್ಟು ಮಂತ್ಸ್ ಆಯ್ತು? 3 ಮಂತ್ಸ್ ಆಗುತ್ತೆ. ಏಪ್ರಿಲ್, ಮೇ, ಜೂನ್. 1st ಜುಲೈ ಟು 1st ಸೆಪ್ಟೆಂಬರ್ ಬನ್ನಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 1st ಡೇಟ್ ಇದೆ, ಕನ್ಸಿಡರೇಷನ್ ತಗೊಳ್ಳೋದಿಲ್ಲ. ಹಾಗಾಗಿ ನಿಮ್ಗೆ 3 ಮಂತ್ಸ್ 2 ಮಂತ್ಸ್ ರೇಷಿಯೋ 3:2. ಇಂಟ್ರೆಸ್ಟ್ ಟು ವೆಂಡರ್, ಇಂಟ್ರೆಸ್ಟ್ ಆನ್ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಾಗ ರಿವಾರ್ಡ್ ಟೈಮ್ ರೇಷಿಯೋ 3:2 ಕ್ಯಾಲ್ಕುಲೇಟ್ ಮಾಡಿ ಆ ಐಟಮ್ ನ ಅಲೋಕೇಟ್ ಮಾಡ್ತೀರಾ ಬಿಟ್ವೀನ್ ಪ್ರೀ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ನಿಮ್ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಡೇಟ್ ಆಫ್ ಅಕ್ವಿಸಿಷನ್ 1st ಏಪ್ರಿಲ್, ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st ಆಗಸ್ಟ್, ಡೇಟ್ ಆಫ್ ಪೇರೆಂಟ್ 31st ಮಾರ್ಚ್ 2018, ಫೈನಲ್ ಸೆಟಲ್ಮೆಂಟ್ 1st ಅಕ್ಟೋಬರ್. ನಮ್ಗೆ ಯಾವ ಡೇಟ್ ಬೇಕು? 3 ಡೇಟ್. ಒಂದು ಡೇಟ್ ಆಫ್ ಅಕ್ವಿಸಿಷನ್, ಇನ್ನೊಂದು ಡೇಟ್ ಆಫ್ ಇನ್ಕಾರ್ಪೊರೇಷನ್, ಇನ್ನೊಂದು ಫೈನಲ್ ಸೆಟಲ್ಮೆಂಟ್ ವೆಂಡರ್. ಹಾಗಾದ್ರೆ ಡೇಟ್ ಆಫ್ ಅಕ್ವಿಸಿಷನ್ 1st ಏಪ್ರಿಲ್, ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st ಆಗಸ್ಟ್. ಅಲ್ಲಿಂದ ಅಲ್ಲಿಗೆ ಎಷ್ಟು ಮಂತ್ಸ್ ಆಯ್ತು? ದೆನ್ 1st ಅಕ್ಟೋಬರ್ ಅಲ್ಲ 1st ಆಗಸ್ಟ್ 2017 ಟು 1st ಅಕ್ಟೋಬರ್ 2017 ಫೈನಲ್ ಸೆಟಲ್ಮೆಂಟ್ ಡೇಟ್ ಎಷ್ಟು ಮಂತ್ಸ್ ಆಯ್ತು? ಕ್ಯಾಲ್ಕುಲೇಷನ್ ನೋಡ್ಕೊಳ್ಳಿ. 4 ಮಂತ್ಸ್ ಆಗುತ್ತೆ, 2 ಮಂತ್ಸ್ ಆಗುತ್ತೆ. 4:2 ಅಂದ್ರೆ 2:1 ರಿವಾರ್ಡ್ ಟೈಮ್ ರೇಷಿಯೋ ನೋಡಿ. ವೆರಿ ವೆರಿ ಸಿಂಪಲ್. ಟು ಟೇಕ್ ಅನದರ್ ಎಕ್ಸಾಂಪಲ್, date of acquisition 1st April 2010, incorporation date 1st May 2010, year end date 31st March 2011, final settlement vendor 1st October 2010. ನಮ್ಗೆ ಯಾವ ಡೇಟ್ ಬೇಕು? 3 ಡೇಟ್. ಡೇಟ್ ಆಫ್ ಅಕ್ವಿಸಿಷನ್ 1st ಏಪ್ರಿಲ್, ಡೇಟ್ ಆಫ್ ಇನ್ಕಾರ್ಪೊರೇಷನ್ 1st May, 1 ಮಂತ್ ಆಯ್ತು. ಇನ್ಕಾರ್ಪೊರೇಷನ್ ಡೇಟ್ 1st May, ಫೈನಲ್ ಸೆಟಲ್ಮೆಂಟ್ 1st ಅಕ್ಟೋಬರ್. ಎಷ್ಟು ಮಂತ್ಸ್ ಆಯ್ತು? 5 ಮಂತ್ಸ್ ಆಯ್ತು. ಹಾಗಾದ್ರೆ 1:5 ರಿವಾರ್ಡ್ ಟೈಮ್ ರೇಷಿಯೋ ಆಯ್ತು. This is how reward time ratio is calculated. Then next to actual basis.
Actual basis ಅಂದ್ರೆ ಏನು ಅಂತ ಬಂದಾಗ, there are certain expenses which are incurred by the company only in post incorporation or only in pre incorporation period. Certain expenses entire year incur ಆಗಿರೋದಿಲ್ಲ, ಪ್ರೀ ಅಲ್ಲಿ ಮಾತ್ರ ಇನ್ಕರ್ ಆಗಿರುತ್ತೆ ಅಥವಾ ಪೋಸ್ಟಲ್ ಮಾತ್ರ ಇನ್ಕರ್ ಆಗಿರುತ್ತೆ. ಅಂತಹ ಎಕ್ಸ್ಪೆನ್ಸಸ್ ನ ನಾವು ಆಕ್ಚುಯಲ್ ಬೇಸಿಸ್ ಅಲ್ಲಿ ಅಲೋಕೇಟ್ ಮಾಡಿದ್ರೆ ಇರುವಂತಹ ಎಲ್ಲಾ ಅಮೌಂಟ್ ಪ್ರೀ ಇನ್ಕಾರ್ಪೊರೇಷನ್ ಬರೀತೀವಿ ಅಥವಾ ಪೋಸ್ಟ್ ಇನ್ಕಾರ್ಪೊರೇಷನ್ ಬರೀತೀವಿ. ನಾವು ಇಷ್ಟು ಕ್ಯಾಲ್ಕುಲೇಟ್ ಏನ್ ಮಾಡಿದ್ವಿ, ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ, ವೆಯ್ಟೆಡ್ ಟೈಮ್ ರೇಷಿಯೋ, ರಿವಾಲ್ವ್ ಟೈಮ್ ರೇಷಿಯೋದಲ್ಲಿ ಪ್ರೀ ಮತ್ತೆ ಪೋಸ್ಟ್ ಅಲೋಕೇಟ್ ಮಾಡ್ತಾ ಬರ್ತಾ ಇದೆ. ಬಟ್ ಇಲ್ಲಿ ವಿ ವಿಲ್ ಅಲೋಕೇಟೆಡ್ ಡೈರೆಕ್ಟ್ ಆಗಿ ನಾವು ಅಮೌಂಟ್ ನ ಪ್ರೀ ಮತ್ತೆ ಪೋಸ್ಟ್ ಹಾಕ್ತೀವಿ. ದೇರ್ ಆರ್ ಸರ್ಟನ್ ಎಕ್ಸ್ಪೆನ್ಸಸ್. ಯಾವ್ಯಾವು? ಓನ್ಲಿ ಇನ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ನೋಡಿ, ಸ್ಯಾಲರಿ ಆಫ್ ಪಾರ್ಟ್ನರ್, ವೆಂಡರ್ ಸ್ಯಾಲರಿ. ಯಾಕೆ ಸ್ಯಾಲರಿ ಆಫ್ ಪಾರ್ಟ್ನರ್, ವೆಂಡರ್ ಸ್ಯಾಲರಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಗೆ ಬರುತ್ತೆ ಅಂದ್ರೆ, ಇಟ್ ಈಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬಿಫೋರ್ ಪ್ರೀ ಇನ್ಕಾರ್ಪೊರೇಷನ್. ಯಾಕಂದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಲಿಮಿಟೆಡ್ ಕಂಪನಿಗೆ ಕನ್ವರ್ಟ್ ಆದಾಗ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಪಾರ್ಟ್ನರ್ಸ್ ಇರ್ತಾರೆ, ಅವ್ರಿಗೆ ಸ್ಯಾಲರಿ ಕೊಡ್ತೀವಿ, ಅಥವಾ ವೆಂಡರ್ ಕಂಪನಿಗೆ ವೆಂಡರ್ ಸ್ಯಾಲರಿ ಕೊಡ್ತೀವಿ. ಆಫ್ಟರ್ ಇಟ್ ಕನ್ವರ್ಟ್ ಇನ್ ಲಿಮಿಟೆಡ್ ಕಂಪನಿ ಪಾರ್ಟ್ನರ್ಸ್ ಬರೋದಿಲ್ಲ. ಹಾಗೆ ಇಟ್ ಈಸ್ ಓನ್ಲಿ ರಿಲೇಟಿಂಗ್ ಟು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಈ ಎರಡು ಐಟಮ್ಸ್ ಕೊಟ್ಟರೆ ನಾವು ಪ್ರೀ ಅಲ್ಲಿ ಮಾತ್ರ ಅಮೌಂಟ್ ನ ಬರುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಮಾಡಬೇಕು. ಪೋಸ್ಟ್ ಮಾತ್ರ ಬರುವಂತದ್ದು ಯಾವ್ಯಾವು ನೋಡ್ಕೊಳ್ಳಿ. ಪೋಸ್ಟ್ ಮಾತ್ರ ಬರ್ತಕ್ಕಂಥದ್ದು all kinds of fictitious assets written off, preliminary expenses written off, discount and issue of shares and debenture written off, underwriting commission written off, MD salary, that is managing director salary, audit fees, debenture interest. These are all the expenses which is incurred only in the post incorporation. ಯಾಕಂದ್ರೆ ಕಂಪನಿ ಫಾರ್ಮ್ ಆದ್ಮೇಲೆ ಇನ್ಕರ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ಐಟಮ್ ಕೊಟ್ಟಿದ್ರೆ, ಐಟಮ್ ಆಫ್ ಎಕ್ಸ್ಪೆನ್ಸಸ್ ವಿ ಶುಡ್ ಟೇಕ್ ಓನ್ಲಿ ಇನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಅದನ್ನ ನಾವು ಆಕ್ಚುಯಲ್ ಬೇಸಿಸ್ ಕರಿತೀವಿ. ಹಾಗಾದ್ರೆ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್ ಏನ್ ನಾವು ನೋಡಿದ್ವಿ, ಅದೊಂದು ಟೇಬಲ್ ನೋಡ್ಕೊಂಡ್ಬಿಟ್ರೆ ಗಮನಿಸ್ಕೊಳ್ಳಿ. ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಕೊಟ್ರೆ ನೆಟ್ ಸೇಲ್ಸ್ ಆರ್ ಟರ್ನ್ ಓವರ್ ರೇಷಿಯೋ. ಇನ್ ದ ಆಬ್ಸೆನ್ಸ್ ಆಫ್ ಸಚ್ ಇನ್ಫಾರ್ಮೇಶನ್, ಟೈಮ್ ರೇಷಿಯೋ. ಅಂದ್ರೆ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ನ ನೆಟ್ ಸೇಲ್ಸ್ ಆರ್ ಟರ್ನ್ ಓವರ್ ರೇಷಿಯೋ ಡಿವೈಡ್ ಮಾಡ್ತೀವಿ. ಅಂದ್ರೆ ಸೇಲ್ಸ್ ರೇಷಿಯೋ ನ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ. ಟರ್ನ್ ಓವರ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಟೈಮ್ ರೇಷಿಯೋ ಡಿವೈಡ್ ಮಾಡ್ತೀವಿ. ವೆರಿ ರೇರ್ ಕೇಸಸ್ ಬರುತ್ತೆ. ಇನ್ನು ನಂಬರ್ 2 ನೋಡಿ, ಆಲ್ ದ ಎಕ್ಸ್ಪೆನ್ಸಸ್ ಫಿಕ್ಸ್ಡ್ ಆರ್ ಸ್ಟ್ಯಾಂಡಿಂಗ್ ಚಾರ್ಜಸ್ and fixed income relating to time factor. ನೋಡಿ, rent, rate, salary, depreciation, telephone, general expenses, printing and stationery, postage, insurance, electricity, trade expense, office expense, interest, miscellaneous expense, bank charges, repairs and all other administrative expenses. In case rent received, interest received idre income, avana time ratio divide. All fixed expenses, fixed income illi rent received, interest received, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅಲ್ಲಿ ಕೊಟ್ಟಾಗ ವೆರಿ ರೇರ್ ಅಲ್ಲಿ ಕೊಡ್ತಾರೆ, ಕೊಟ್ಟರೆ ಟೈಮ್ ರೇಷಿಯೋ ಡಿವೈಡ್ ಮಾಡಿ ಇನ್ಕಮ್ ಸೈಡ್ ಅಲ್ಲಿ. ನಂಬರ್ 3 ನೋಡಿ, ಆಲ್ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ ಡೈರೆಕ್ಟ್ಲಿ ವೇರಿಂಗ್ ವಿತ್ ದ ಟರ್ನ್ ಓವರ್. ಟರ್ನ್ ಓವರ್ ಅಂದ್ರೆ ಸೇಲ್ಸ್, ಕಮಿಷನ್, ಸೇಲ್ಸ್ಮನ್ ಕಮಿಷನ್, ಡಿಸ್ಕೌಂಟ್ ಅಲೌಡ್, ಸೇಲ್ಸ್ಮನ್ ಸ್ಯಾಲರಿ, ಕ್ಯಾರೇಜ್ ಔಟ್ವರ್ಡ್ಸ್, ಅಡ್ವರ್ಟೈಸ್ಮೆಂಟ್, ಬ್ಯಾಡ್ ಡೆಟ್ಸ್, ಪ್ಯಾಕಿಂಗ್, postage and wrapping, brokerage, all selling expenses and variable distribution expenses that allocated on net sales or turnover. In very simple, gross profit or gross loss, sales ratio, fixed expenses, time ratio, variable expenses, sales ratio. Next, number 4 ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, expenses belonging to pre-incorporation period only. That is actual basis. Pre-incorporation period incur ಆಗ್ತಕ್ಕಂಥ expenses ಮಾತ್ರ. Example, vendor salary, partner salary, interest from vendor's capital, loss or gain on sale of investment. ಹಾಗೆ ಹೇಳಿದ್ನಲ್ವಾ, there are certain expenses which are incurred only in pre-incorporation period, apportioned on actual basis and they completely to pre-incorporation period. ಹಾಗೆ number 5, expenses belonging wholly to post-incorporation period.
That is actual basis. ನೋಡಿ director fees, audit fees, preliminary or formation expenses, debenture interest, discount on issue of shares and debenture, underwriting commission, managing director salary, ಇಂತಹ ಒಂದು ಎಕ್ಸ್ಪೆನ್ಸಸ್ ಏನಿದೆ ಅಂತಹ ಎಕ್ಸ್ಪೆನ್ಸಸ್ ನೆಲ್ಲ ಆಕ್ಚುಯಲ್ ಬೇಸಿಸ್ ಅಲ್ಲಿ ಕಂಪ್ಲೀಟ್ಲಿ ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ನಾವು ಅಮೌಂಟ್ ನ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಂತೀವಿ. Then number 6, interest to vendor on purchase consideration. If the settlement of claim is made before the closure of books of account, reward time ratio, that is interest on purchase consideration. Then income, that is discount received from creditors in a particular discount received. Commission on purchases, which is relating to the purchase in a particular net purchase ratio calculate ಮಾಡ್ಬೋದು. This basic information. ಅಂಡ್ ನೆಟ್ ಪರ್ಚೇಸ್ ರೇಷಿಯೋ ಬಹಳ ರೇರ್ ಅಲ್ಲಿ ಕೊಡ್ತಕ್ಕಂಥ ಒಂದು ರೇಷಿಯೋ ಆಗುತ್ತೆ. ಸೇಲ್ಸ್ ರೇಷಿಯೋ ಯಾವ್ದು ಕ್ಯಾಲ್ಕುಲೇಟ್ ಮಾಡ್ತಿರೋ ಪರ್ಚೇಸ್ ರೇಷಿಯೋ ಕೂಡ ಪ್ರೀ ಇನ್ಕಾರ್ಪೊರೇಷನ್ ಪರ್ಚೇಸಸ್ ಎಷ್ಟು ಪೋಸ್ಟ್ ಇನ್ಕಾರ್ಪೊರೇಷನ್ ಪರ್ಚೇಸಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ಅಲೋಕೇಟ್ ಮಾಡಬೇಕು. ಇದು ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಪ್ರಾಫಿಟ್ ರೇಟ್ ಇನ್ಕಾರ್ಪೊರೇಷನ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ಹೇಳ್ಬೋದು ಅಂದ್ರೆ, ನೀವು ಯಾವ್ಯಾವ ಎಕ್ಸ್ಪೆನ್ಸಸ್ ಇನ್ಕಮ್ ನ ಯಾವ ರೇಷಿಯೋದಲ್ಲಿ ನೀವು ಅಲೋಕೇಟ್ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ಬೇಸಿಕ್ ಆಗಿ ತಿಳ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ ಟು ಪ್ರಿಪೇರ್ ಇನ್ಕಮ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆಗಿರುತ್ತೆ. ಥ್ಯಾಂಕ್ ಯು.